ದಾಸಶ್ರೇಷ್ಠರೆನಿಸಿದ ಭಕ್ತ ಕನಕದಾಸರ ಜಯಂತಿಯನ್ನು ಇಂದು ಮೈಸೂರು ನಗರದ ಹಲವೆಡೆ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಭಕ್ತಿಭಾವದಿಂದ ಆಚರಿಸಲಾಯಿತು. ಮೈಸೂರು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕಲಾಮಂದಿರದ ಆವರಣದಲ್ಲಿರುವ ಮನೆಯಂಗಳ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕನಕದಾಸ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಗಣ್ಯರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಕನಕದಾಸರ ಕೀರ್ತನೆಗಳ ವಾಚನದೊಂದಿಗೆ ಕಾರ್ಯಕ್ರಮ ಚಾಲನೆ ಪಡೆದಿದ್ದು ಶಾಸಕರಾದ ಡಾ ಯತೀಂದ್ರ ಸಿದ್ದರಾಮಯ್ಯ, ಎಲ್ ನಾಗೇಂದ್ರ, ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ, ನಗರ ಪೊಲೀಸ್ ಆಯುಕ್ತರಾದ ಡಾ ಚಂದ್ರಗುಪ್ತ, ನಗರ ಪಾಲಿಕೆ ಆಯುಕ್ತರಾದ ಗುರುದತ್ ಹೆಗಡೆ, ಅಪರ ಜಿಲ್ಲಾಧಿಕಾರಿ ಮಂಜುನಾಥ ಸ್ವಾಮಿ, ಜಿಲ್ಲಾ ಪಂಚಾಯಿತಿ ಸಿಇಒ ಭಾರತಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷಂತ್, ಮೂಡ ಆಯುಕ್ತರಾದ ಡಾ ಡಿಬಿ ನಟೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಸ್ ಚೆನ್ನಪ್ಪ ಮತ್ತಿತರರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಿದ್ದೇವೆ. ವಿಶೇಷವಾಗಿ ಸಂಸ್ಕೃತಿಗಳನ್ನು ಮೈಸೂರಿನಲ್ಲಿ ಪ್ರತಿ ವರ್ಷದಂತೆ ಎಲ್ಲ ಆಡಳಿತ ಅತ್ಯಂತ ಅದ್ದೂರಿಯಾಗಿ ಮಾಡಬೇಕು. ನಮ್ಮೆಲ್ಲರೂ ವಿಶ್ವವ್ಯಾಪಿ, ರಾಷ್ಟ್ರವ್ಯಾಪಿ, ಕರ್ನಾಟಕವ್ಯಾಪಿ ಎಲ್ಲ ಇವತ್ತು ಬಹುಮತ ಬರ್ತಾ ಇದೆ. ಏನಲ್ಲಿ ಕೊರೋನಾ ಕೇಸಸ್ ಕಮ್ಮಿ ಆಗ್ತದೆ. ಈ ಸಂದರ್ಭದಲ್ಲಿ ನಾವು ಹೆಚ್ಚು ಜನ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ವಿಷಯದಲ್ಲಿ ಇವತ್ತು ಸಾಂಕೇತಿಕವಾಗಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ಲ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು, ಇಲಾಖೆ ಅಧಿಕಾರಿಗಳು ಶಾಸಕ ಡಿಸಿ ಬಂದು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಮೈಸೂರಿನ ಹಳ್ಳಿಯ ಜನರಿಗೆ ಕನಕ ಜಯಂತ್ಯೋತ್ಸವ ಶುಭಾಶಯ. ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರನ್ನ ಹೇಡಿಗಳು ಅಂತ ಕರೆಯುವ ಮೂಲಕ ರಾಜ್ಯ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಹೊಸ ವಿವಾದವೊಂದನ್ನು ತಲೆ ಮೇಲೆಳೆದುಕೊಂಡಿದ್ದಾರೆ. ಕೊಡಗಿನ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವ ರೈತರು ಶ್ರಮ ವಹಿಸಿ ಹೊರಬರಬೇಕೇ ಹೊರತು ಸಮಸ್ಯೆಗಳನ್ನು ಎದುರಿಸಿ ಹೋರಾಟ ಮಾಡಿ ಬದುಕಬೇಕೇ ಹೊರತು ಹೇಡಿಗಳಂತೆ ಸಾವಿಗೆ ಶರಣಾಗಬಾರದು ಅಂತ ಸಲಹೆ ನೀಡಿದ ಸಚಿವರು ಹೆಂಡತಿ ಮಕ್ಕಳನ್ನ ನೋಡಿಕೊಳ್ಳಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರನ್ನ ಹೇಡಿ ಅನ್ನದೇ ಮತ್ತೇನು ಹೇಳಬೇಕು ಅಂತ ಪ್ರಶ್ನಿಸಿದ್ರು. ಈ ಭೂಮಿಯನ್ನೇ ನಂಬಿಕೊಂಡು ಜೀವನದಲ್ಲಿ ಮುಂದೆ ಬಂದ ಅನೇಕರು ನಮ್ಮ ಮುಂದಿದ್ದಾರೆ ಎಂದರು. ಕುರುಬ ಸಮುದಾಯವನ್ನ ಎಸ್ಟಿ ವರ್ಗಕ್ಕೆ ಸೇರಿಸುವ ಹೋರಾಟ ರಾಜಕೀಯೇತರ ಹೋರಾಟವಾಗಿದ್ರೆ ನಾನು ಜೊತೆಗೆ ಸೇರ್ತಾ ಇದ್ದೆ. ಆದರೆ ಅದು ಆರ್ಎಸ್ಎಸ್ ಮಾಡುತ್ತಿರುವ ಹೋರಾಟ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನ ತಮ್ಮ ನಿವಾಸದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುರುಬ ಸಮುದಾಯವನ್ನ ಎಸ್ಟಿ ವರ್ಗಕ್ಕೆ ಸೇರಿಸುವ ಹೋರಾಟದಲ್ಲಿ ನನ್ನನ್ನ ಗುರಿಯಾಗಿಟ್ಟುಕೊಂಡು ಆರೋಪ ಹೊರಿಸಲಾಗ್ತಾ ಇದೆ. ಈ ವಿಚಾರದಲ್ಲಿ ನನ್ನನ್ನ ಒಬ್ಬಂಟಿಯಾಗಿಸುವ ಹುನ್ನಾರ ಅಡಗಿದೆ ಎಂದರು. ಈ ಹೋರಾಟಕ್ಕೆ ನನ್ನನ್ನ ಯಾರೂ ಕರೆದಿಲ್ಲ. ಒಂದೇ ಒಂದು ಬಾರಿ ಈಶ್ವರಪ್ಪ ಫೋನಿನಲ್ಲಿ ವಿಷಯ ತಿಳಿಸಿದ್ರೆ ಹೊರತು ನನ್ನನ್ನ ಯಾರೂ ಕರೀಲಿಲ್ಲ. ಆರ್ಎಸ್ಎಸ್ ನಡೆಸುತ್ತಿರುವ ಆ ಹೋರಾಟ ಕುರುಬರನ್ನ ಒಡೆಯುವ ಹುನ್ನಾರ. ಅದಕ್ಕೆ ಈಶ್ವರಪ್ಪ ಕೈಗೊಂಬೆ ಆಗಿದ್ದಾರೆ ಎಂದ ಸಿದ್ದರಾಮಯ್ಯ, ಕುರುಬರ ಪರವಾಗಿ ಈಶ್ವರಪ್ಪ ಅದ್ಯಾವಾಗ ಹೋರಾಟ ಮಾಡಿದ್ದಾರೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಈಶ್ವರಪ್ಪ ತಮ್ಮ ಸ್ವಾರ್ಥಕ್ಕಾಗಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು. ಆದರೆ ಕುರುಬರ ಮಠ ಕಟ್ಟುವಾಗ ಅವರೆಲ್ಲಿದ್ರು? ಕನಕನ ಕಿಂಡಿ ಬದಲಾಯಿಸಲು ಯತ್ನಿಸಿದಾಗ ಮಠದ ಪರವಾಗಿದ್ದ ಈಶ್ವರಪ್ಪ ಮೀಸಲಾತಿಯ ಪರವಾಗಿ ಎಂದು ಹೋರಾಟ ಮಾಡಿಲ್ಲ ಎಂದರು. ಕುರುಬರಿಗೆ ಮೀಸಲಾತಿ ಕಲ್ಪಿಸುವ ವಿಚಾರದಲ್ಲಿ ಜನರ ದಾರಿ ತಪ್ಪಿಸಲಾಗ್ತಾ ಇದೆ. ನನ್ನ ಮೇಲೆ ಕೆಟ್ಟ ಹೆಸರು ಬರುವಂತೆ ಮಾಡಲಾಗ್ತಾ ಇದೆ. ಈ ಬೆಳವಣಿಗೆಯ ಹಿಂದೆ ಆರ್ಎಸ್ಎಸ್ನ ಕೈವಾಡವೇ ಹೆಚ್ಚಾಗಿದೆ ಎಂದರು. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಬದಲಾಯಿಸುವುದು ಗ್ಯಾರಂಟಿ. ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪರವರನ್ನ ಬದಲಾವಣೆ ಮಾಡಲಿದೆ. ಯಡಿಯೂರಪ್ಪ ಓರ್ವ ಅಸಮರ್ಥ ಮುಖ್ಯಮಂತ್ರಿ. ಈಗ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಟೀಕೆ ಮಾಡಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳಾದ ಶಾಸಕರನ್ನು ಬಿಟ್ಟು ಕಾರ್ಯಕ್ರಮಗಳನ್ನು ನಡೆಸಿದರೆ ಶಿಷ್ಟಾಚಾರ ಉಲ್ಲಂಘನೆಯಾಗುತ್ತದೆ ಎಂದು ಶಾಸಕರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಕೆಲವು ಶಾಸಕರ ನಡುವೆ ನಡೆಯುತ್ತಿರುವ ಜಟಾಪಟಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು, ಅಧಿಕಾರಿಗಳೇ ಕಾರ್ಯಕ್ರಮ ಮಾಡಬೇಕಾದಲ್ಲಿ ಶಾಸಕರಿಗೆ ತಿಳಿಸಬೇಕು ಎಂಬ ನಿಯಮವಿದೆ ಎಂದರು.
ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕಾಗಿರುವುದು ಶಾಸಕರು. ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳು ಆಗುತ್ತಿಲ್ಲ ಎಂದರೆ ಜನರು ನಮ್ಮನ್ನು ಕೇಳುತ್ತಾರೆ, ನಾವು ಅಧಿಕಾರಿಗಳನ್ನು ಕೇಳುತ್ತೇವೆ. ವ್ಯವಸ್ಥೆ ಹೀಗಿರುವಾಗ ಶಾಸಕರನ್ನು ಬಿಟ್ಟು ಕಾರ್ಯಕ್ರಮ ಮಾಡುವುದು ಶಿಷ್ಟಾಚಾರದ ಉಲ್ಲಂಘನೆಯಾಗುತ್ತದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆ ಸಮನ್ವಯತೆ ಕಾಪಾಡಿಕೊಂಡು ಹೋಗಬೇಕು. ಇಲ್ಲವಾದಲ್ಲಿ ಇದು ತಪ್ಪಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಕೆಲವು ಶಾಸಕರ ನಡುವೆ ವೈಮನಸ್ಸು ಮೂಡಿರುವ ಬಗ್ಗೆ ಶಾಸಕರಾದ ಎಲ್ ನಾಗೇಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದು, ಅಧಿಕಾರಿಗಳು ಜನಪ್ರತಿನಿಧಿಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಸ್ಯೆಗಳು ಉದ್ಭವವಾದಾಗ ಜನರು ಜನಪ್ರತಿನಿಧಿಗಳಾದ ನಮ್ಮನ್ನು ಕೇಳುತ್ತಾರೆಯೇ ಹೊರತು ಜಿಲ್ಲಾಧಿಕಾರಿಗಳನ್ನಲ್ಲ. ಆದ್ದರಿಂದ ಜನರ ಸಮಸ್ಯೆಗಳ ನಿವಾರಣೆಗೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು ಎಂದು ಹೇಳಿದರು. ಈಗಾಗಲೇ ಜಿಲ್ಲಾಧಿಕಾರಿಗಳು ನಡೆಸುತ್ತಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ಅದರ ಬದಲಿಗೆ ಡಿಸಿಯ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮ ರೂಪಿಸಲಾಗಿದೆ. ಮುಂದೆ ಇಂಥ ಗೊಂದಲಗಳು ಉಂಟಾಗುವುದಿಲ್ಲ, ಎಲ್ಲವೂ ಸರಿ ಹೋಗುವ ವಿಶ್ವಾಸವಿದೆ ಎಂದು ನಾಗೇಂದ್ರ ಅವರು ಹೇಳಿದರು. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ನಾಗೇಂದ್ರ, ಮೈಸೂರು ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಬಿಜೆಪಿ ಈ ಬಾರಿ ಅತಿ ಹೆಚ್ಚು ಪಂಚಾಯಿತಿಗಳನ್ನು ಗೆಲ್ಲಲಿದೆ. ಈ ದಿಸೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಪಕ್ಷ ನಡೆಸುತ್ತಿದೆ ಎಂದರು. ಸಚಿವರಾದ ಆರ್ ಅಶೋಕ್, ಎಸ್ಟಿ ಸೋಮಶೇಖರ್, ನಾರಾಯಣಗೌಡ, ಗೋಪಾಲಯ್ಯ ಸೇರಿದಂತೆ ಅನೇಕರು ಸಂಘಟನೆಯಲ್ಲಿ ತೊಡಗಿದ್ದಾರೆ. ಈ ಬಾರಿ ಬಿಜೆಪಿ ಗ್ರಾಮೀಣ ಭಾಗದಲ್ಲಿ ಬಲಿಷ್ಠವಾಗಿ ಹೊರಹೊಮ್ಮಲಿದೆ ಎಂದು ತಿಳಿಸಿದರು. ಹೋಗಿದೆ. ಈಗ ಡಿಸಿ ನಡೆಗೆ ಹಳ್ಳಿ ಕಡೆಗೆ ನಮ್ಮ ಸರ್ಕಾರಿ ಕಾರ್ಯಕ್ರಮ ಪ್ರಾರಂಭ ಮಾಡಿರೋದ್ರಿಂದ ಅದಾಗ್ತಾ ಇದೆ. ಯಾಕೆಂದರೆ ಜನಪ್ರತಿನಿಧಿಗಳು ಕೆಲಸ ಮಾಡಿಲ್ಲ ಅಂದರೆ ಫಸ್ಟ್ ಕೇಳಿದ್ರೆ ಕಾರ್ಯಗಳಲ್ಲಿ ಡಿ ಸಿ ಅವರು ಕೇಳೋದಿಲ್ಲ. ಆದ್ದರಿಂದ ಡಿ ಸಿ ಅವರು ನಿಮ್ಮನ್ನು ಗಣನೆ ನನಗನ್ನಿಸಿದ ಆ ರೀತಿ ನನಗೆ ಗೊತ್ತಿಲ್ಲ. ನನಗೆ ನನ್ನ ಕ್ಷೇತ್ರದ ಮಟ್ಟಿಗೆ ಸರಿಯಾಗುವಂಥ ವಿಚಾರ ಆಗಿಲ್ಲ. ಅದರಿಂದ ಸರ್ಕಾರ ಮತ್ತು ಚುನಾಯಿತರು ಒಟ್ಟಿಗೆ ಹೋದರೆ ಮಾತ್ರ ಸಾರ್ವಜನಿಕರಿಗೆ ಹೆಚ್ಚಾಗಿ ನಾನು ಇಲ್ಲ ನಮ್ಮ ಜಿಲ್ಲಾ ಅಧಿಕಾರಿಗಳು ಸರ್ಕಾರ ಕೆಲಸ ಒಟ್ಟಿಗೆ ಹೋಗೋದು ಮನವಿ ಮಾಡ್ತಾರೆ. ಮೈಸೂರಿನ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ 2019-20 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್, ಶಾಸಕರಾದ ಎಲ್ ನಾಗೇಂದ್ರ, ರಾಜೇಗೌಡ, ಪ್ರೊಫೆಸರ್ ಕೃಷ್ಣೇಗೌಡ, ಡಿಸಿಪಿ ಗೀತಾ ಮತ್ತಿತರರು ಪಾಲ್ಗೊಂಡಿದ್ದರು. ಮತ್ತೊಬ್ಬರು ಹಿರಿಯರು ನಿಮ್ಮ ಮುಂದೆ ಮೈಸೂರು ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಕನಕದಾಸರ 553ನೇ ಜಯಂತಿ ಆಚರಿಸಲಾಯಿತು. ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನಗರ ಬಿಜೆಪಿ ಅಧ್ಯಕ್ಷರಾದ ಶ್ರೀವತ್ಸ, ಮೂಡ ಅಧ್ಯಕ್ಷರಾದ ಎಚ್ವಿ ರಾಜೀವ್, ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾದ ಎಲ್ಆರ್ ಮಹದೇವಸ್ವಾಮಿ, ಮುಖಂಡರಾದ ಜೋಗಿ ಮಂಜು ಸೇರಿದಂತೆ ಹಲವರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಾಸಶ್ರೇಷ್ಠರಾದ ಕನಕದಾಸರಿಗೆ ಗೌರವ ಸಲ್ಲಿಸಿದರು. ವಿಶ್ವ ಸಂತರನ್ನಾಗಿ ನೋಡಬೇಕು
ಎಂತಹ ಉದಾತ್ತ ವಿಚಾರಗಳು ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ಸವಾಲು ಹಾಕಿದಂಥ ಧೀಮಂತ ಸಂತ ಕನಕದಾಸ. ನೀ ನನಗೆ ಒಲಿಯದಿದ್ದರೆ ಹರಿದಾಸರ ಮೇಲಾಣೆ ಅಂತ ಹೇಳಲು ಇದುವರೆಗೂ ಒಂದು ಪ್ರದೇಶ, ಒಂದು ಜಾತಿ, ಒಂದು ವಿಭಾಗ ಮತ್ತು ಒಂದು ವಿಚಾರಕ್ಕೆ ಬದಲಾಯಿಸಿಲ್ಲ. ಅದು ಒಂದು ವಿಚಾರವನ್ನು, ಒಬ್ಬ ವ್ಯಕ್ತಿಯ ಆದರ್ಶಗಳನ್ನು, ಆತನ ಸಾಧನೆಗಳನ್ನು ಎಳೆ ಎಳೆಯಾಗಿ ಬಿಡಿಸುವಂತಹ ಒಂದು ಪ್ರಯತ್ನ. ಆ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ನಿಂತಿದ್ದೀನಿ. ಈ ಪ್ರಯತ್ನದಲ್ಲಿ ವಿಶ್ವ ಸಂತರನ್ನಾಗಿ ನೋಡಬೇಕು ಅನ್ನೋ ಸ್ವಾರ್ಥ. ಎಂತಹ ಉದಾತ್ತ ವಿಚಾರಗಳು ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ಸವಾಲು ಹಾಕಿದಂಥ ಧೀಮಂತ ಸಂತ ಕನಕದಾಸ. ನೀ ನನಗೆ ಒಲಿಯದಿದ್ದರೆ ಹರಿದಾಸರ ಮೇಲಾಣೆ ಅಂತ ಹೇಳಲು. ಮೈಸೂರಿನಲ್ಲಿ ಇಂದು ಶ್ರೀಗರಿ ಟ್ರಸ್ಟ್ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಮತ್ತು ರಾಷ್ಟ್ರೀಯ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೆಎಲ್ಬಿ ರಸ್ತೆಯಲ್ಲಿರುವ ರೋಟರಿ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ಅಧ್ಯಕ್ಷರಾದ ಎಚ್ಎಲ್ ಯಮುನಾ, ಶ್ರೀಗರಿ ಎಂಬ ವಾಹಿನಿಯು ಈಗಾಗಲೇ ಗ್ರಹೇಶ್ವರ ಗಾರುಡಿ ಕೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದು, ಇದೀಗ ಶ್ರೀಗರಿ ಟ್ರಸ್ಟ್ ಸ್ಥಾಪಿಸಿ ಸಮಾಜಕ್ಕೆ ಉತ್ತಮ ಸೇವೆ ಒದಗಿಸಲು ಮುಂದಾಗಿದ್ದಾರೆ. ಈ ಸಂಸ್ಥೆ ಸಮಾಜಮುಖಿಯಾಗಿ ಮುಂದುವರಿಯಲಿ ಅಂತ ಹಾರೈಸಿದರು. ಸಮಾರಂಭದಲ್ಲಿ ರಾಜ್ಯ ವಾಯುಮಾಲಿನ್ಯ ಮಂಡಳಿಯ ಉಪ ಪರಿಸರ ಅಧಿಕಾರಿ ಡಾ ಸಬಿಗೆ ನುಬಿಯಾ, ಸಾಧ್ವಿ ಪತ್ರಿಕೆಯ ಸಂಪಾದಕರಾದ ಸಿ ಮಹೇಶ್ವರನ್, ಶ್ರೀ ಗುರು ಪವನಸುತ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಯಾದ ಡಾ ಶಿವಣ್ಣಾಚಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಗಿಡಕ್ಕೆ ನೀರೆರೆಯುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಲಿದ್ದಾರೆ. ಇದು ಒಂದು ಪರಿಸರ ದಿನಾಚರಣೆಯ ಕಾರ್ಯಕ್ರಮ. ಆದ್ದರಿಂದ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ನಮಸ್ಕಾರ. ನಾವು ಈ ದಿನ ಏನು ಡಿಸೆಂಬರ್ 2ನೇ ತಾರೀಕು ಪರಿಸರ ದಿನಾಚರಣೆ ದಿನ ನಾವು 2 ಕಾರ್ಯಕ್ರಮಗಳನ್ನ ರೋಟರಿ ಹಾಲಲ್ಲಿ, ಮೈಸೂರಿನ ರೋಟರಿ ಹಾಲಲ್ಲಿ ನಡೆಸ್ತಾ ಇದ್ದೀವಿ. ತುಂಬ ಸಂತೋಷದ ಸುದಿನ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ. ನಮ್ಮ ಸ್ನೇಹಿತರಾದಂಥ ಗ್ರಹೇಶ್ವರ್ ಅವರು ಶ್ರೀಗರಿ ವಾಹಿನಿಯನ್ನು ನಡೆಸ್ತಾ ಇದ್ದಂಥವರು ಇವತ್ತು ಶ್ರೀಗರಿ ಟ್ರಸ್ಟ್ ಅಂತ ಹೊಸದಾಗಿ ಸೇವಾ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ವಿಶ್ವ ಪರಿಸರ ದಿನಾಚರಣೆಯ ಈ ದಿನ ನಾವು ಮೈಸೂರು ಸ್ವಚ್ಛ ನಗರಿ ಮೈಸೂರಿನಲ್ಲಿ ನಾವೆಲ್ಲರೂ ವಾಸ ಮಾಡ್ತಾ ಇದ್ದೀವಿ. ತುಂಬ ಸಂತೋಷದ ವಿಷಯ. ಇಂಥ ಒಂದು ಊರಲ್ಲಿ ಇದ್ದು ನಾವು ಏನು ಈ ಮಾಲಿನ್ಯ ಇದು ಎಲ್ಲ ನಾವು ಒಂದು ಸ್ವಲ್ಪ ಸ್ವಚ್ಛವಾಗಿ ಬೇರೆ ಪಟ್ಟಣಗಳಿಗೆ ಹೋಲಿಸಿದ್ರೆ ಈ ಪಟ್ಟಣ ನಾವು ಮೈಸೂರಲ್ಲಿ ವಾಸ ಮಾಡ್ತಾ ಇರೋಂಥದ್ದು ತುಂಬ ಸಂತೋಷ ಅನಿಸುತ್ತೆ ನಮಗಾದ್ರೂ. ಇಲ್ಲಿ ನಿಂತು ನಾನು ಮೈಸೂರಿನ ಎಲ್ರಿಗೂ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಪರಿಸರ ದಿನಾಚರಣೆಯ ಶುಭಾಶಯಗಳು.